TSS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಆಶಾಕಿರಣ TSS ಪ್ರಸ್ತುತಪಡಿಸುತ್ತಿರುವ ಯಾರಿಗೆ ಯಾವುದು ವಿಮಾ ಸಂವಾದದ 4ನೇ ಸಂಚಿಕೆ. ಕಳೆದ ಸಂಚಿಕೆಯಲ್ಲಿ ಶಂಕರ್ ಸರ್ ನಮಗೆ LICಯಲ್ಲೇ ಇನ್ಶೂರೆನ್ಸ್ ಅನ್ನ ಯಾಕೆ ಖರೀದಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗೆ ಈ ಸಂಚಿಕೆಯಲ್ಲಿ ಸರಿಯಾದ ವಿಮೆ ಅಂದ್ರೆ ಏನು, ಅದರಿಂದ ಏನೇನು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಬನ್ನಿ ಹಾಗಿದ್ರೆ ಅವರನ್ನ ನಮ್ಮ ಶೋಗೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಕುಲಕರ್ಣಿಯವರೇ, ನೀವು ಒಂದೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದೀರಿ. ಒಂದು, ಸರಿಯಾದ ವಿಮೆ ಅಂದರೆ ಏನು, ಎರಡನೇದು ವಿಮೆಯಲ್ಲಿ ಸಿಗುವಂಥ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂದರೆ ಸೌಲಭ್ಯಗಳು. ಎಸ್, ಮೊದಲನೇದಾಗಿ ನಾನು ಸರಿಯಾದ ವಿಮೆ ಅಂದರೆ ಏನು ಅಂತ ಹೇಳ್ತೇನೆ. ಇವಾಗ ನೋಡಿ, ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ವ್ಯಕ್ತಿ ಒಂದು ಹೊಸ ಕಾರನ್ನು ತಗೊಂಡಿದ್ದಾನೆ. ದ ಕಾಸ್ಟ್ ಈಸ್ ಅಬೌಟ್ 40 lakhs. ಅವನು ಇನ್ಶೂರೆನ್ಸಿಗೆ ಹೋಗ್ತಾನೆ. ಆವಾಗ ಇನ್ಶೂರೆನ್ಸ್ ಕಂಪನಿಯವರು ಆ 40 lakhs ಮೇಲೆ ಪ್ರೀಮಿಯಮನ್ನು ಹಾಕಿ ಅವರು ಇನ್ಶೂರೆನ್ಸ್ನ ಕೊಡ್ತಾರೆ. ಇಲ್ಲಿ ಸರಿಯಾದ ವ್ಯಾಲ್ಯೂ 40 lakhs. ನಂತರದ ವರ್ಷಗಳಲ್ಲಿ ಡೆಪ್ರಿಸಿಯೇಷನ್ ಮಾಡ್ತಾರೆ. ದ ವ್ಯಾಲ್ಯೂ ವಿಲ್ ಕಮ್ ಡೌನ್, ಅಂದರೆ ಕಡಿಮೆ ಆಗುತ್ತೆ. ಇದು ಜನರಲ್ ಇನ್ಶೂರೆನ್ಸಲ್ಲಿ ಸಾಮಾನ್ಯ ನಡೀತಕ್ಕಂಥ ವಿಧಾನ. ಇಲ್ಲಿ ಈ ಲೈಫ್ ಇನ್ಶೂರೆನ್ಸ್ ಒಳಗೆ ಆ ವ್ಯಕ್ತಿಗೆ ಆ 40 ಲಕ್ಷ ಕಾರಿಗೆ 40 ಲಕ್ಷ ವಿಮೆ ಮಾಡ್ತಾನೆ. ಬಟ್ ಆ ಟೈಮ್ನಲ್ಲಿ ಆ ವ್ಯಕ್ತಿ ಸಾಮಾನ್ಯ ಮನುಷ್ಯ ಅಲ್ಲ. ಯಾಕೆ 40 ಲಕ್ಷ ಕಾರ್ ತೊಗೊಂಡಿದ್ದಾನೆ ಅಂತಂದ್ಮೇಲೆ ಅವ್ನು ಈ ಮಸ್ಟ್ ಬಿ ಎ ವೆರಿ ರಿಚ್ ಪರ್ಸನ್. ಬಟ್ ಆ ಸಮಯದಲ್ಲಿ ಆ ವ್ಯಕ್ತಿಯ ಇನ್ಶೂರೆನ್ಸು 1 ಲಕ್ಷನೋ 2 ಲಕ್ಷನೋ ಇರುತ್ತೆ, 5 ಲಕ್ಷನೂ ಇರುತ್ತೆ. ಸಂದರ್ಭಗಳಲ್ಲಿ ಹೆಚ್ಚಿನೂ ಇರ್ಬೋದು, ಬಟ್ ಹೆಚ್ಚಿನ ಸಂದರ್ಭಗಳಲ್ಲಿ ಕಡಿಮೆ ಇರುತ್ತೆ. ಹಾಗಿದ್ದರೆ ಸರಿಯಾದ ಇನ್ಶೂರೆನ್ಸ್ ಅಂದ್ರೂ ಅವ್ರು ಹೇಳ್ತಾರೆ ನಂದು ಇನ್ಶೂರೆನ್ಸ್ ಇದೆ ಅಂತ. ಇಟ್ ಈಸ್ ನಾಟ್ ಲೈಕ್ ದಟ್. ಹೇಗೆ ಕಾರ್ ವ್ಯಾಲ್ಯೂವನ್ನು ಅಸೆಸ್ ಮಾಡಿದ್ರಲ್ಲ, ಅದೇ ಥರ ನಮ್ಮ ವ್ಯಾಲ್ಯೂವನ್ನು ಅಸೆಸ್ಮೆಂಟ್ ಮಾಡ್ಬೋದು. ಅದಕ್ಕೆ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಸೆಸ್ಮೆಂಟ್ ಅಂತ ಹೇಳ್ತೇವೆ ನಾವು, HLV ಕಾನ್ಸೆಪ್ಟ್. ಒಬ್ಬ ವ್ಯಕ್ತಿ 25 ವರ್ಷದ ವ್ಯಕ್ತಿ ಇರ್ತಾನೆ. ಅವನು ಮುಂದೆ ಒಂದು 30 ವರ್ಷ ಆ್ಯಕ್ಟಿವ್ ಲೈಫಲ್ಲಿ ಇರ್ತಾನೆ, ಅಂದರೆ ದುಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನ ವಾರ್ಷಿಕ ಉತ್ಪನ್ನ ಪ್ಲಸ್ ಅದರ ಮೇಲೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಆನ್ ದ್ಯಾಟ್ ಇನ್ಕಮ್. ಸೊ ಒಂದು 30 ಇಯರ್ಸಲ್ಲಿ ಎಷ್ಟು ದುಡಿಬೋದು ಆ ವ್ಯಕ್ತಿ. ಅದಕ್ಕೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಅಂತ ಹೇಳ್ತೇವೆ. ಅದಕ್ಕೊಂದು ಮೆಥಡ್ ಇದೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಫ್ಯೂಚರ್ ಅರ್ನಿಂಗ್ಸನ್ನು ಅದನ್ನು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇವತ್ತಿನ ವ್ಯಾಲ್ಯೂ ಎಷ್ಟು, ಡಿಸ್ಕೌಂಟೆಡ್ ವ್ಯಾಲ್ಯೂ, ಡಿಸ್ಕೌಂಟ್ ಮಾಡ್ತೇವೆ, ವ್ಯಾಲ್ಯೂ ಮಾಡ್ತೇವೆ. ಮಾಡಿಬಿಟ್ಟು ಮನುಷ್ಯ ವಾರ್ಷಿಕವಾಗಿ 10 ಲಕ್ಷ ದುಡಿತಾನೆ. 30 ವರ್ಷದಲ್ಲಿ ಎಷ್ಟಾಯಿತು, 30 ಟೈಮ್ಸ್ ಅಲ್ವಾ, 3 crores. ಈಗ ಅವನ ವ್ಯಾಲ್ಯೂ ಮೇ ಬಿ ಅರೌಂಡ್ 2 crores. ಆದರೆ ಅದಕ್ಕೆ ಬೇಕಾದಂಥ ಪ್ರೀಮಿಯಮನ್ನು ನಾವು ಕಟ್ಟುವಂಥ ಕೆಪಾಸಿಟಿ ಇರಬೇಕು. ಕೇವಲ ಒಂದು ಹ್ಯೂಮನ್ ಲೈಫ್ ವ್ಯಾಲ್ಯೂನ ಮಾಡಿದ ನಂತರ ಅಷ್ಟು ಪ್ರೀಮಿಯಮ್ ಅವನು ಕಟ್ಟಬೇಕಲ್ವಾ. ಹಾಗೆ ಅದಕ್ಕೊಂದು ವ್ಯಾಲ್ಯೂಯೇಷನ್ ಮಾಡಿ ಅವನಿಗೆ ಇನ್ಕಮನ್ನು ಅಸೆಸ್ಮೆಂಟ್ ಮಾಡಿ ಆ ಇನ್ಕಮ್ಮಿನ ಗರಿಷ್ಠ 30 ಪಟ್ಟು ನಾವು ಕೊಡ್ತೇವೆ. ಇನ್ನೊಂದು ತಂಬು ರೂಲ್ ಅಂತಂದರೆ 20% ಆಫ್ ಹಿಸ್ ಇನ್ಕಮ್, 20 to 30% ಆಫ್ ಹಿಸ್ ಇನ್ಕಮ್ ಇಟ್ ಶುಡ್ ಬಿ ಇನ್ವೆಸ್ಟೆಡ್ ಇನ್ ಲೈಫ್ ಇನ್ಶೂರೆನ್ಸ್. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ವಾರ್ಷಿಕವಾಗಿ 10 lakhs ಅರ್ನ್ ಮಾಡ್ತಾನೆ. 20 to 30% ಅಂದರೆ 2 to 3 lakhs ಪ್ರೀಮಿಯಮ್. ಇದಕ್ಕೆ ಪ್ರೀಮಿಯಮ್ ಯಾರ್ಡ್ ಸ್ಟಿಕ್ ಇದೆ, ಅದನ್ನು ನಾವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಪ್ರಶ್ನೆಯ 2ನೇ ಭಾಗ, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ರೆಲೆವೆನ್ಸ್. ಇಲ್ಲಿ ನಮ್ಮ ವೀಕ್ಷಕರನ್ನು ಉದ್ದೇಶಿಸಿ ನಾನು ಏನು ಮಾತಾಡ್ತಾನೆ ಅಂದರೆ, 4 ರೆಲೆವೆಂಟ್ ಸೆಕ್ಷನ್ಸ್ ಅಥವಾ 4 ಬೆನಿಫಿಟ್ಸ್ ಅಂತ ಹೇಳ್ಬೋದು. ಅದು ಇನ್ಶೂರೆನ್ಸ್ ಮಾಡುವುದರ ಮೂಲಕ ವ್ಯಕ್ತಿಗೆ ದೊರಕಿಸ್ಕೊಡ್ತೇವೆ, ಅಥವಾ ಅದು ಫೈನಾನ್ಸ್ ಆ್ಯಕ್ಟಲ್ಲಿ ಇದೆ. ಒಂದು ATC ಬೆನಿಫಿಟ್. ವಾರ್ಷಿಕವಾಗಿ ಒಂದು ವ್ಯಕ್ತಿ 1.5 ಲಕ್ಷ ಏನು ಪ್ರೀಮಿಯಂ ಅವನು ಕಟ್ತಾನಲ್ಲ ಒಂದು ಪಾಲಿಸಿಯಲ್ಲಿ, ಅಲ್ಲಿ ತನಕ ಅವನಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್. ಇದು ಒಂದು. ಆದರೆ ಇಲ್ಲಿ ಒಂದು ಅಂದರೆ 31 ಮಾರ್ಚ್ 2012ಕ್ಕಿಂತ ಪೂರ್ವದಲ್ಲಿ ತಗೊಂಡಂಥ ಪಾಲಿಸಿಗಳಿಗೆ ಪ್ರೀಮಿಯಮ್ನ 20% ಆಫ್ ಕ್ಯಾಪಿಟಲ್ ಸಮ್ ಅಶ್ಯೂರ್ಡ್ ಅಂತ ಹೇಳ್ತೇವೆ ನಾವು. ಅಂದರೆ ಸಮ್ ಅಶ್ಯೂರ್ಡ್ನ 20%
ಪ್ರೀಮಿಯಂವರೆಗೂ ಕೂಡ ವಿನಾಯಿತಿ ಇದೆ. ಸಬ್ಜೆಕ್ಟ್ ಮ್ಯಾಕ್ಸಿಮಮ್ 1.5 ಲಕ್ಷ. 1/4/2012 ಈಚೆ ಕಡೆ ತಗೊಂಡವರಿಗೆ ಆನ್ ಆರ್ ಆಫ್ಟರ್ 1/4/2012 10% ಆಫ್ ಕ್ಯಾಪಿಟಲ್ ಸಮ್ ಅಶ್ಯೂರ್ಡ್ ಆರ್ ಆಕ್ಚುಯಲ್ ಪ್ರೀಮಿಯಂ ಅದನ್ನು ನಾವು ಗಣನೆಗೆ ತಗೊಳ್ತೇವೆ. ಸೊ ATC ಬೆನಿಫಿಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಒಂದನೇ ಬೆನಿಫಿಟ್. ಎರಡನೇ ಬೆನಿಫಿಟ್ ಏನಪ್ಪ ಕೇಳಿದ್ರೆ, ನಮ್ಮ LICಯ ಒಂದು ಲೈಫ್ ಇನ್ಶೂರೆನ್ಸ್ ಏನು ಪಾಲಿಸಿ ಇದೆಯಲ್ಲ, ಇದು ಎಕ್ಸೆಂಟ್ ಈ ಕ್ಯಾಟಗರಿಯಲ್ಲಿ ಬರ್ತದೆ. ಎಕ್ಸೆಂಟ್ ಅಂದರೆ ಏನಪ್ಪ, ಪ್ರೀಮಿಯಂ ಕಟ್ಟಿದಾಗ 1.5 ಲಕ್ಷ ಕರ ವಿನಾಯಿತಿ. ಅದರ ನಂತರ ಅವನೇನಾದರೂ ಅದಕ್ಕೆ ಲೋನ್ ತಗೊಂಡ ಅಥವಾ ಬೋನಸ್ಸನ್ನು ನಾವು ಅದಕ್ಕೆ ಅಡಿಷನ್ ಮಾಡಿದ್ದೇವೆ, ಇದು ಕೂಡ ಎಕ್ಸೆಂಪ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್. ಇದು ಎರಡನೇ ಬೆನಿಫಿಟ್. ಮೂರನೇದು, ಮೆಚುರಿಟಿ ಆದಾಗ ಬರುವಂಥ ಅಮೌಂಟ್ ಕೂಡ ಎಕ್ಸೆಂಟ್. ಹಾಗಾಗಿ ಎಕ್ಸೆಂಟ್. ಈಗ ಮಧ್ಯದಲ್ಲಿ ನಮ್ಮ ಪೆನ್ಷನ್ ಪಾಲಿಸಿಗಳು, ಜೀವನ ಸುರಕ್ಷಾ ಇರ್ಬೋದು ಅಥವಾ ಜೀವನ ನಿಧಿ ಪ್ಲಾನ್ ಇರ್ಬೋದು, ಅದು ಪಕ್ವಗೊಂಡಾಗ ಅವರು ಅದನ್ನು ಕಮ್ಯೂಟೇಷನ್ ಅಂತ ಮಾಡ್ಬೋದು. ಕಮ್ಯೂಟೇಷನ್ ಅಂತ 25% ಕಾರ್ಪಸ್ ಅಂದರೆ ಪಕ್ವಗೊಂಡಾಗ ಬರುವಂಥ ಒಂದು ಹಣದ 25% ಅವರು ಅದನ್ನು ಕಮ್ಯೂಟ್ ಮಾಡ್ಬೋದು. ಆ ಕಮ್ಯೂಟೆಡ್ ವ್ಯಾಲ್ಯೂ ಕೂಡ ಅದು ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಇದೆ. ಆ ಸೆಕ್ಷನ್ 10(10)(a) ಸೆಕ್ಷನ್ 10(10)(a) ಆರ್ಟಿಕಲ್ 3. ಇದು ಎರಡನೇ ಬೆನಿಫಿಟ್. ಮೂರನೇ ಬೆನಿಫಿಟ್ ಏನು ಕೇಳಿದ್ರೆ, ಇದು ಅವ್ರಿಗೆ ಮೆಚುರಿಟಿ ಆದಾಗ ಅಥವಾ ಡೆತ್ ಕ್ಲೇಮ್ ಕೊಟ್ಟಾಗ ಯಾವುದೇ ಕ್ಲೇಮ್ ಇರ್ಬೋದು, ಮೆಚುರಿಟಿ ಕ್ಲೇಮ್ ಇರ್ಬೋದು ಅಥವಾ ಡೆತ್ ಕ್ಲೇಮ್ ಇರ್ಬೋದು, ಅದನ್ನು ಕೊಟ್ಟಾಗ ನಾವು ಆ ಎಂಟೈರ್ ಅಮೌಂಟ್ ಏನಿದೆಯಲ್ಲ ಅದು ಇಟ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10(10)(d). ಸೆಕ್ಷನ್ 10(10)(d) ಇದು ಮೂರನೇ ಸೆಕ್ಷನ್. ಫಾರ್ ಎಕ್ಸಾಂಪಲ್, ಮೆಚುರಿಟಿ ಆಗಿದೆ, 1 ಕೋಟಿ ಅವರಿಗೆ ಇನ್ಶೂರೆನ್ಸ್ ಹಣ ಬಂದಿದೆ, ಆ ಪೂರ್ತಿ ಹಣ ಸೆಕ್ಷನ್ 10(10)(d)ಯಲ್ಲಿ ಅವರಿಗೆ ಎಕ್ಸೆಂಪ್ಷನ್. ಇದು ಬಹಳ ಇಂಪಾರ್ಟೆಂಟ್. ಇನ್ನು ನಾಲ್ಕನೇ ಸೆಕ್ಷನ್ ಏನಿದೆಪ್ಪ ಕೇಳಿದ್ರೆ, ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ, ಅದರಲ್ಲಿ ಒಂದು ವ್ಯಕ್ತಿ ಪ್ರೀಮಿಯಂ ಕಟ್ತಾನೆ, ಅಲ್ಲಿ 25,000 ಅಂದರೆ ಓನ್ ಲೈಫ್ ಮತ್ತು ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್, ಡಿಪೆಂಡೆಂಟ್ ಚಿಲ್ಡ್ರನ್, ಮತ್ತು ಅವ್ರ ಪೇರೆಂಟ್ಸನ್ನು ಇನ್ಕ್ಲೂಡ್ ಮಾಡಿದ್ರೆ ಆ ಪಾಲಿಸಿಯಲ್ಲಿ ಅನದರ್ 25,000 ಎಕ್ಸೆಂಪ್ಷನ್, ಟೋಟಲಿ 50,000. ಇದು ದಿಸ್ ಕಮ್ಸ್ ಅಂಡರ್ ಸೆಕ್ಷನ್ 10(d). ಸೆಕ್ಷನ್ 10(d) ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ. ಸೊ 4 ಸೆಕ್ಷನ್ಗಳು ನಮ್ಮ ಪಾಲಿಸಿದಾರರಿಗೆ ಭಾಳ ಪ್ರಯೋಜನ ಅಂತ ನಾನು ಹೇಳ್ತೇನೆ. ಸರ್, ನೀವು ಟ್ಯಾಕ್ಸ್ ಬೆನಿಫಿಟ್ ಬಗ್ಗೆ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಅದೇ ರೀತಿ ಒಂದು ಸಾಮಾನ್ಯವಾದ ಕ್ವಶನ್, ಇನ್ನೊಂದು ಕ್ವಶನ್ ಅಂದರೆ, ಈಗ ಪಾಲಿಸಿಯನ್ನು ಸೇಲ್ ಮಾಡಬೇಕಾದ್ರೆ ಪಾಲಿಸಿ ಜೊತೆಗೆ ರೈಡರ್ ಅಂತ ಹೇಳಿ ಇನ್ನೊಂದು ಪ್ಲ್ಯಾನನ್ನು ಸೇಲ್ ಮಾಡ್ತಾರೆ. ಸೊ ರೈಡರ್ ತಗೊಳ್ಳೋದು ನೆಸೆಸಿಟಿ ಇದೆಯಾ ಅಥವಾ ಅದರಿಂದ ಏನು ಬೆನಿಫಿಟ್ಟು? ರೈಡರ್ ಬಗ್ಗೆ ಒಂಚೂರು ಕ್ಲಾರಿಫಿಕೇಶನನ್ನು ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ನಮ್ಮನ್ನು ಕೇಳ್ಕೊತೇನೆ. ಗುಡ್ ಪಾಯಿಂಟ್. ಇಲ್ಲಿ ಒಂದಂದರೆ, ಈ ರೈಡರ್ಸ್ ಏನಿದೆಯಲ್ಲ ಅದು ಬೇರೆ ಪ್ಲಾನ್ ಅಂತೇಳಿ ಅಲ್ಲ, ಅದು ಬೇಸಿಕ್ ಪ್ಲಾನಿಗೆ ಸಂಬಂಧಪಟ್ಟಿದೆ. ಇಟ್ ಈಸ್ ಅನ್ ಆ್ಯಡ್ ಆನ್ ಬೆನಿಫಿಟ್. ಅಂದರೆ ಮೂಲ ಪಾಲಿಸಿಗೆ ನಾವು ಅದನ್ನು ಸೇರಿಸ್ತೇವೆ. ಓಕೆ, ಇಲ್ಲಿ ರೈಡರ್ ಅಂದರೆ ಅದಕ್ಕೆ ರೈಡರ್ ಬೆನಿಫಿಟ್ ಅಂತಿದೆ. ಒಂದನೇದಾಗಿ ನೋಡಿ, ನಮ್ಮ ಲಿಂಕ್ಡ್ ಪಾಲಿಸೀಸ್ ಅಂತ ನಾವು ಹೇಳ್ತೀವಿ, ಯೂನಿಟ್ ಲಿಂಕ್ಡ್ ಪಾಲಿಸೀಸ್. ಅದರಲ್ಲಿ ಟರ್ಮ್ ರೈಡರ್ ಆಕ್ಸಿಡೆಂಟ್ ಡೆತ್ ಬೆನಿಫಿಟ್ ಅಂತ ಒಂದು ರೈಡರ್ ಇದೆ. ಅಂದರೆ ಅದರಲ್ಲಿ ಆಪ್ಷನಲ್, ಯಾವುದೇ ಆ್ಯಡ್ ಆನ್ ಬೆನಿಫಿಟ್ ರೈಡರ್ ಇದ್ದರೆ ಅದು ಆಪ್ಷನಲ್, ಕಂಪಲ್ಸರಿ ಅಲ್ಲ, ವ್ಯಕ್ತಿ ಆಯ್ಕೆ. ಸೊ ಅಲ್ಲಿ ಆಕ್ಸಿಡೆಂಟ್ ಆಗಿ ವ್ಯಕ್ತಿ ತೀರ್ಕೊಂಡಾಗ ಒಂದು ಅಡಿಷನಲ್ ಸಮ್ ಅಶ್ಯೂರ್ಡ್ ಕೊಡ್ತಾರೆ, ಅದು ಯೂನಿಟ್ ಲಿಂಕ್ಡ್ ಪಾಲಿಸಿ. ಇನ್ನು ನಮ್ಮ ಉಳಿದಿದ್ದ ಪಾಲಿಸಿಗಳಿಗೆಲ್ಲ ಬಂದರೆ ಅಲ್ಲಿ ಆಕ್ಸಿಡೆಂಟ್ ಡೆತ್ ಆ್ಯಂಡ್ ಡಿಸೆಬಿಲಿಟಿ ಬೆನಿಫಿಟ್ ರೈಡರ್ ಅಂತಿದೆ. ಅಂದರೆ ADDB ಅಂತ ಹೇಳ್ತೇವೆ, ADDB ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಮೆಲ್ಲ ಪಾಲಿಸಿಗಳು ಯಾವುದೇ ಪಾಲಿಸಿಯಲ್ಲಿ ಆ ಪಾಲಿಸಿಯಲ್ಲಿ ಅದಿತ್ತು ಅಂತಂದರೆ, ಯಾವುದೇ ವ್ಯಕ್ತಿ ಅಪಘಾತದಲ್ಲಿ ಅಥವಾ ಅವಘಡದಲ್ಲಿ 2 ಪಾಸಿಬಿಲಿಟಿ ಇದೆ. ಒಂದು ಡೆತ್ ಆಗ್ಬೋದು, ಇಲ್ಲ ಡಿಸೆಬಿಲಿಟಿ ಆಗ್ಬೋದು. ಆಕ್ಸಿಡೆಂಟ್ ಅಂದರೆ ಏನು ಅಂತಂದರೆ ಅಲ್ಲಕ್ಕೊಂದು ವ್ಯಾಖ್ಯಾನ ಇದೆ. ಎನಿಥಿಂಗ್ ವಿಚ್ ಈಸ್ ಔಟ್ವರ್ಡ್ ವಯಲೆಂಟ್ ಆರ್ ವಿಸಿಬಲ್ ಮೀನ್ಸ್. ಔಟ್ವರ್ಡ್ ವಯಲೆಂಟ್ ಆ್ಯಂಡ್ ವಿಸಿಬಲ್ ಮೀನ್ಸ್ ಅಂತಿದೆ. ಸೊ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ ಈಸ್ ನಾಟ್ ಎನ್ ಆಕ್ಸಿಡೆಂಟ್. ನಾನೇ ಮಾಡಿಕೊಂಡದ್ದು ಆಕ್ಸಿಡೆಂಟ್ ಅಲ್ಲ, ಬಾಹ್ಯ ಇದರಿಂದ ಆಗಬೇಕು, ಉದ್ದೇಶ ರಹಿತವಾಗಿ ಇರಬೇಕು, ಅದು ಇತ್ಯಾದಿ ಇದೆ.
ಸೊ ಇಲ್ಲಿ ಇಂಥ ಸಂದರ್ಭದಲ್ಲಿ ಡೆತ್ತು ಒಂದು ಪಾಸಿಬಿಲಿಟಿ, ಇನ್ನೊಂದು ಡಿಸಬಿಲಿಟಿಯಲ್ಲಿ ಎರಡಿದೆ. ಒಂದು ಟೆಂಪರರಿ, ಇನ್ನೊಂದು ಪರ್ಮನೆಂಟ್. ನಾವು ಯಾವುದಕ್ಕೆ ಡಿಸಬಿಲಿಟಿ ಬೆನಿಫಿಟ್ ಕೊಡ್ತೇಬೇಕಂದ್ರೆ ಇಟ್ ಶುಡ್ ಬಿ ಎ ಪರ್ಮನೆಂಟ್ ಆ್ಯಂಡ್ ಟೋಟಲ್ ಡಿಸಬಿಲಿಟಿ. ಫಾರ್ ಎಕ್ಸಾಂಪಲ್ ಲಾಸ್ ಆಫ್ ಟೂ ಲಿಮ್ಸ್, ಎರಡು ಕಣ್ಣು ಹೋಗ್ಬೋದು, ಅಥವಾ ಒಂದು ಕಣ್ಣು, ಒಂದು ಕೈ ಹೋಗ್ಬೋದು, ಎರಡು ಕೈ ಹೋಗ್ಬೋದು, ಎರಡು ಕಾಲು ಹೋಗ್ಬೋದು. ಲಾಸ್ ಆಫ್ ಟೂ ಲಿಮ್ಸ್ ಇದು ಪರ್ಮನೆಂಟ್ ಡಿಸಬಿಲಿಟಿ ಅಷ್ಟೇ ಅಲ್ಲ, ಇಟ್ ರೆಡ್ಯೂಸಸ್, ಇಟ್ ಸ್ಟಾಪ್ಸ್ ದ ಇನ್ಕಮ್. ಆ್ಯಕ್ಚುಲಿ ಆ ವ್ಯಕ್ತಿ ಏನು ಪಾಲಿಸಿ ಹೋಲ್ಡರ್ ಶುಡ್ ಬಿ ಇನ್ಕೆಪಾಸಿಟೇಟೆಡ್ ಟು ವರ್ಕ್ ಆ್ಯಂಡ್ ಅರ್ನ್ ಹಿಸ್ ಇನ್ಕಮ್, ಅದು ಮುಖ್ಯ ಉದ್ದೇಶ. ಸೊ ಇಲ್ಲಿ ನಾವು ಅವನಿಗೆ ನೆಕ್ಸ್ಟ್ ಪ್ರೀಮಿಯಮನ್ನು ವೇವ್ ಮಾಡ್ತೇವೆ, ವೇವರ್ ಆಫ್ ಪ್ರೀಮಿಯಂ. ಅದರ ಜೊತೆಯಲ್ಲಿ ಆ ಸಮ್ ಅಶ್ಯೂರ್ಡ್ ಮತ್ತು ಅಲ್ಲಿ ತನಕ ಇದಾದಂಥದ್ದು ಏನಿದೆ ಎಲ್ಲ ಇದೆಯಲ್ಲ, ಬೋನಸ್ ಎಲ್ಲ ಇದೆಯಲ್ಲ, ಅದನ್ನು ಓವರ್ ಎ ಪೀರಿಯಡ್ ಆಫ್ 120 months ಅದನ್ನು ಒಂದು ಪೆನ್ಷನ್ ರೂಪದಲ್ಲಿ ಕೊಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಆಕ್ಸಿಡೆಂಟ್ ಡಿಸಬಿಲಿಟಿ ಬೆನಿಫಿಟ್. ಆಕ್ಸಿಡೆಂಟ್ ಬೆನಿಫಿಟ್ ಅಂತಂದರೆ ಅವರಿಗೆ ಎಂಟೈರ್ಡ್ ಸಮ್ ಅಶ್ಯೂರ್ಡ್ ಪ್ಲಸ್ ಒಂದು ಅಡಿಷನಲ್ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ಸು ಅದರೆಲ್ಲ ಅವರು ವಾರಸುದಾರರಿಗೆ ಕೊಡ್ತಾರೆ. ಅಲ್ಲಿವರೆಗೆ ಕಟ್ಟಿದ ಬೋನಸನ್ನೆಲ್ಲ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಒಂದು 10 lakhs ಇನ್ಶೂರೆನ್ಸ್ ಇದೆ, ಒಂದು 5 ವರ್ಷ ರನ್ ಆಗಿದೆ ಪಾಲಿಸಿ, ವ್ಯಕ್ತಿ ಅಪಘಾತದಲ್ಲಿ ತೀರ್ಕೊಳ್ತಾನೆ, ಆವಾಗ 10 ಲಕ್ಷ ಇನ್ಶೂರ್ಡ್ ಮೂಲ ಬೇಸಿಕ್ ಇದು ಪ್ಲಸ್ ಒಂದು ಅಲ್ಲಿ ತನಕ ಜಮಾ ಆದಂಥ ಬೋನಸ್ಸು ಮತ್ತು ಒಂದು ಅಡಿಷನಲ್ ಸಮ್ ಅಶ್ಯೂರ್ಡ್ ವಿಚ್ ಇಸ್ ಇಕ್ವಾಲೆಂಟ್ ಟು ಬೇಸಿಕ್ ಸಮ್ ಅಶ್ಯೂರ್ಡ್, ನಾಟ್ ಮೋರ್ ದೆನ್ ದ್ಯಾಟ್, ಅದನ್ನು ಕೊಡ್ತೇವೆ. ಬಟ್ ಇಲ್ಲಿ ಅದು ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಅದರಲ್ಲಿ ಕೊಡ್ತೇವೆ. ಇನ್ನು ಮೂರನೇ ಬೆನಿಫಿಟ್ ರೈಡರ್ ಏನಿದೆ ಅಂದರೆ ಟರ್ಮ್ ಇನ್ಶೂರೆನ್ಸ್ ಬೆನಿಫಿಟ್ ರೈಡರ್. ಈಗ ಮೂಲ ಪಾಲಿಸಿಗೆ ಅಡಿಷನಲ್ ಸಮ್ ಅಶ್ಯೂರ್ಡ್ ತೊಗೊಳ್ಬೋದು. 1 crore ಪಾಲಿಸಿಗೆ ಅಡಿಷನಲ್ ಸಮ್ ಅಶ್ಯೂರ್ಡ್ ತೊಗೋಬೋದು. ಸ್ಮಾಲ್ ಪ್ರೀಮಿಯಮ್ ಇರುತ್ತೆ, ಮ್ಯಾಕ್ಸಿಮಮ್ 25 lakhs ವರೆಗೆ ಕೊಡ್ತೇವೆ. ಆವಾಗ 1 crore ಪಾಲಿಸಿದ ಅಡಿಷನಲ್ ಸಮ್ ಅಶ್ಯೂರ್ಡ್ ತೊಗೊಂಡಿದ್ದಾನ ಅಂತಂದರೆ ಅಂಥ ವ್ಯಕ್ತಿಗೆ ರಿಸ್ಕ್ ಕವರ್ ವಿಲ್ ಬಿ 1 crore 25 lakhs, ಅಂದರೆ ಅಡಿಷನಲ್ ಸಮ್ ಅಶ್ಯೂರ್ಡ್ ಇದೆ. ಬಟ್ ಇಲ್ಲಿ 25 lakhsಗಿಂತ ಹೆಚ್ಚಿಗೆ ನಾವು ಕೊಡ್ಲಿಕ್ಕೆ ಬರೋಲ್ಲ. ಒಂದನೇದು. ಎರಡನೇದು, ಆ ವ್ಯಕ್ತಿಯ ವಯಸ್ಸು ಕೂಡ ಎಲ್ಲ ರೈಡರಲ್ಲೂ ಕೂಡ 18 years ಕಂಪ್ಲೀಟ್ ಆಗಿರಬೇಕು. ಎರಡನೇದು. ಮೂರನೇದು ಏನು ಕೇಳಿದ್ರೆ ಅಡಿಷನಲ್ ಪ್ರೀಮಿಯಮ್ ಏನು ಬರ್ತಾವಲ್ಲ ರೈಡರು, ಇಟ್ ಶುಡ್ ನಾಟ್ ಎಕ್ಸೀಡ್ 30% ಆಫ್ ದ ಒರಿಜಿನಲ್ ಪ್ರೀಮಿಯಮ್. ಅದು ಮೂರು ಸಂಗತಿಗಳು ಬಹಳ ಮುಖ್ಯವಾದದ್ದು. ಇದು ಟರ್ಮ್ ಇನ್ಶೂರೆನ್ಸ್ ರೈಡರ್. ಇನ್ನೊಂದು ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ಅಂತಿದೆ. ಇದೇನಪ್ಪ ಕೇಳಿದ್ರೆ ಮಕ್ಕಳು ಚಿಕ್ಕವರು ಇರ್ತಾರೆ, ತಂದೆಯ ತಾಯಿ ಯಾರೋ ಗಾರ್ಡಿಯನ್ ಇನ್ಶೂರೆನ್ಸ್ ಮಾಡಿರ್ತಾರೆ, ಅವರು ಪ್ರೀಮಿಯಂ ಕಟ್ತಾ ಇರ್ತಾರೆ. ಆವಾಗ ಮಗು ಮೊದಲೇ ಮೈನಾರಿಟಿ ಪೀರಿಯಡ್ ಅಂತಿತ್ತು, ಈಗ ಅಪ್ ಟು 25 years ವರೆಗೆ ಅದಕ್ಕಿಂತ ಪೂರ್ವದಲ್ಲಿ ಮ್ಯಾಕ್ಸಿಮಮ್ ಅದು ತಂದೆ ಅಥವಾ ತಾಯಿ ಪ್ರೀಮಿಯಂ ಕಟ್ಟೋರು ಅವ್ರಿಗೆ ಏನೇ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆದ ಸಂದರ್ಭದಲ್ಲಿ, ಅವ್ರಿಗೆ ಇಲ್ಲವಾದ ಸಂದರ್ಭದಲ್ಲಿ ಆವಾಗ ಆ ಪ್ರೀಮಿಯಂ ವೇವ್ ಆಗುತ್ತೆ. ಅವ್ರಿಗೆ ಏನು ಬೆನಿಫಿಟ್ ಸಿಗಬೇಕಲ್ವಾ, ಅವೆಲ್ಲ ಬೆನಿಫಿಟ್ ಕೂಡ ಆ ಮಗು ಆ ಪಾಲಿಸಿ ಮುಗಿದ ತಕ್ಷಣ ಏನೆಲ್ಲ ಅವ್ರಿಗೆ ಬೆನಿಫಿಟ್ ಸಿಗಬೇಕು ಅವೆಲ್ಲ ಬೆನಿಫಿಟ್ಗಳು ಸಿಗ್ತವೆ. ಇದು ಪ್ರೀಮಿಯಂ ವೇವರ್ ಬೆನಿಫಿಟ್. ಈಗ ನಾನು ಆಕ್ಸಿಡೆಂಟ್ ಆ್ಯಂಡ್ ಡಿಸಬಿಲಿಟಿ ಬೆನಿಫಿಟ್ ಬಗ್ಗೆ ಹೇಳಿದ್ದೇನೆ, ಟರ್ಮ್ ಇನ್ಶೂರೆನ್ಸ್ ರೈಡರ್ ಬೆನಿಫಿಟ್ ಬಗ್ಗೆ ಹೇಳಿದ್ದೇನೆ, ಪ್ರೀಮಿಯಂ ವೇವರ್ ಬೆನಿಫಿಟ್ ಬಗ್ಗೆ ಹೇಳಿದ್ದೇನೆ. ಇನ್ನೊಂದು ಭಾಳ ಮುಖ್ಯವಾದದ್ದು ರೈಡರ್ ಏನಿದೆ, 5th ರೈಡರ್, ಅದು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್. ನೋಡಿ, ಆಸ್ ಅ ನೇಮ್ ಸಜೆಸ್ಟ್, ಹೆಸರೇ ಹೇಳುವ ಹಾಗೆ ಕ್ರಿಟಿಕಲ್ ಇಲ್ನೆಸ್ ಅಂದರೆ ಕಾಯಿಲೆಗಳು. 15 ಕಾಯಿಲೆಗಳನ್ನು ನಾವು ಕವರ್ ಮಾಡ್ತೀವಿ. 15 ಕಾಯಿಲೆಗಳನ್ನು ಕವರ್ ಮಾಡ್ತೇವೆ. ಇದಕ್ಕೂ ಕೂಡ ಪಾಲಿಸಿ ಪ್ರಾರಂಭ ಆದಮೇಲೆ ಅದಕ್ಕೆ ಕೆಲವೊಂದು ನಿಬಂಧನೆಗಳಿವೆ. ಆ ವ್ಯಕ್ತಿ ಈ ಯಾವುದೇ ಡಿಸೀಸಿಂದ ಸಫರ್ ಆದಾಗ ಆಗ ಅವರಿಗೆ ಬೆನಿಫಿಟ್ಗಳು ಬರ್ತವೆ. ಇದು ಅಗೇನ್ ಆಪ್ಷನಲ್. ಇದು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ ಅಂತೇಳಿ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಶಾಖೆಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ಲಿ ಹೇಳ್ತಾರೆ. ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ನಾವು ಸಂಚಿಕೆ 4ರ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾವು ಈ ಸಂಚಿಕೆಯಲ್ಲಿ ಬಹಳಷ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಂಡ್ವಿ. ಸರಿಯಾದ ವಿಮೆ ಅಂದ್ರೆ ಏನು, ಅದರಿಂದ ಏನು ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ರೈಡರ್ ಅಂದ್ರೆ ಏನು, ಅದರ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಶಂಕರ್ ಸರ್ ನಮಗೆ ಮಾಹಿತಿಯನ್ನ ಕೊಟ್ಟರು. ಹಾಗೆ ಈ ಸಂಚಿಕೆಯ ಕೊನೆಯ ಹಂತವಾಗಿ ನಾವು ನಿಮ್ಮಲ್ಲಿ ಅಪೀಲ್ ಮಾಡ್ಕೊಳ್ಳೋದೇನೆಂದ್ರೆ, TSS ಕಾರ್ಪೊರೇಟ್ ಏಜೆನ್ಸಿ ತಗೊಂಡಿದೆ ಅಲ್ವಾ,
ಈ ಎಲ್ಲ ಬೆನಿಫಿಟ್ಸ್ಗಳನ್ನು ನಾವು ಈಗ DSS ನಲ್ಲೇ ಆನಂದಿಸಬಹುದು. ಹಾಗಾಗಿ ದಯವಿಟ್ಟು ನೀವೆಲ್ಲರೂ DSSಗೆ ಬನ್ನಿ, ಈ ಬೆನಿಫಿಟ್ಸ್ಗಳನ್ನು ಆನಂದಿಸಿ ಅಂತ ಕೇಳ್ಕೊತಾ ಸಂಚಿಕೆ 4 ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಿರಂತರವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ.